ಪ್ರೆಸ್ ಮೀಟ್ ಮಾಡಿ ಕಾಂಗ್ರೆಸ್ಗೆ ಮುಸ್ಲಿಮರ ಅವಶ್ಯಕತೆ ಇದೆ, ಮುಸ್ಲಿಮರಿಗೆ ಕಾಂಗ್ರೆಸ್ ಅವಶ್ಯಕತೆ ಇಲ್ಲ ಅಂತ ಹೇಳಿ ಬಹಿರಂಗವಾಗಿ ಮಾತಾಡ್ತಾ ಇದ್ದಾರೆ. ಯಾರು ಹೇಳಿರೋದು? ಉಲ್ಮಾ ಮಂಡಳಿಯ ಎಲ್ಲಾ ಸದಸ್ಯರುಗಳು. ಈಗ ಆ ಪ್ರಶ್ನೆ ಯಾರು ಕೇಳ್ಬೇಕು ನೀವು? ಇಲ್ಲ ಅವರು ಆಯ್ತು, ಅವ್ರನ್ನ ಕೇಳ್ಬೇಕು ತಾನೆ ಪ್ರಶ್ನೆ. ಆ ಪ್ರಶ್ನೆ ಗುರುಗಳು ಪ್ರಶ್ನೆ ಗುರುಗಳಿಗೆ ಕೇಳಬೇಕು. ನನ್ನ ಪ್ರಶ್ನೆ ನನ್ ಕೇಳ್ಬೇಕು ನೀವು. ನಾನು ಅವ್ರು ಏನಾರು ಹೇಳ್ಕೊಳ್ಳಿ ಸರ್, ನಾನು ಲೀಡರ್ ಆಗಿ ಎಂದೂ ನಾನು ಹೇಳಿಲ್ಲ. ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತ, ನಾನೊಬ್ಬ ಜನಸೇವಕ. ಬರೇ ಮುಸ್ಲಿಂ ಸಮಾಜಕ್ಕಿಲ್ಲ, ಎಲ್ಲ ಬಡವ್ರ ಸಮಾಜ ಇದೆ, ಬಡವರು ಅವ್ರ ಪರ ನಾನು ಹೇಳಿಲ್ಲ. ಅವ್ರು ಮಾತನಾಡಿರುವಂತದ್ದು ನಿಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಅವ್ರನ್ನ ಟಾರ್ಗೆಟ್ ಮಾಡಿದ್ರೆ ಸರಿ ಇರಲ್ಲ ಅನ್ನೋ ಒಂದು ಎಚ್ಚರಿಕೆ. ನನ್ನ ಟಾರ್ಗೆಟ್ ಯಾರು ಮಾಡಿದ್ದಾರೆ? ಪಕ್ಷದಲ್ಲಿ ಇಲ್ಲ ಯಾರು ನನ್ನ ಟಾರ್ಗೆಟ್ ಮಾಡಿಲ್ಲ. ನನ್ನ ಹೆಸರು ಯಾರೂ ಹೇಳಿಲ್ಲ. ನನ್ನ ಹೆಸರು ಯಾರನ್ನ ಹೇಳಿದಾರ? ಹೇಳ್ಬೇಕು ತಾನೆ. ಇಂಥವ್ರು ಹಿಂಗಂತ ಹೆಸರು ಹೇಳ್ಬೇಕು ತಾನೆ. ಯಾರು ಹೇಳಿದ್ದಾರೆ? ಇಂಡೈರೆಕ್ಟ್ ಹೇಳಿದ್ದಾರೆ. ಯಾರಂತ ನೀವು ಅರ್ಥ ಮಾಡ್ಕೊಳ್ತೀರಾ? ಈಗ ನಾನು ಒಬ್ಬನೇನ ಇರೋದು ಕಾಂಗ್ರೆಸ್ಸಲ್ಲಿ ಅಲ್ಪಸಂಖ್ಯಾತ ಲೀಡರ್, ನಾನು ಒಬ್ಬನೇನಾ? ಭಾಳ ಜನ ಇದ್ದಾರೆ. 10 ಜನ MLA ಇದ್ದೀವಿ, 100 ಜನ ಲೀಡರ್ಸ್ಗಳು ಇದ್ದಾರೆ. ಇಂಥವ್ರಂತ ಹೇಳ್ಬೇಕು ತಾನೆ. ನೀ ಹೆಂಗೆ ಹೇಳ್ತಿರೋದು? ನಾನು ಕೇಳಿದ್ ನಿಮ್ಮನ್ನ ಹೆಂಗೆ ಕೇಳ್ತೀರಾ ಅಂತ, ಹೆಂಗೆ ಕೇಳ್ತೀರಂತ. ಈಗ ಅವರು ನಾನು 10 ಜನ ನಾವು MLA ಇದ್ದೀವಿ, 2 ಮಂತ್ರಿ ಇದ್ದೀವಿ, ಸ್ಪೀಕರ್ UT ಖಾದರ್ ಅವರು ಇದ್ದಾರೆ, ಚೀಫ್ ವಿಪ್ ಸಲೀಂ ಅಹಮದ್ ಇದ್ದಾರೆ, CM ಪೊಲಿಟಿಕಲ್ ಸೆಕ್ರೆಟರಿ ನಸೀರ್ ಅಹಮದ್ ಅವ್ರು ವಜಾ ಮಾಡೋದು ಅದು ಬಿಡಿ. ಎಲ್ಲ ನಾವು ಇದ್ಕೊಂಡು ಯಾರು ಕೈಲಿದ್ದಾರೆ? ಈಗ ಎಲ್ಲರೂ ಸೀನಿಯರ್ಸೇ. ಈಗ ತನ್ವೀರ್ ಸೇಠು ಸೀನಿಯರ್, ಹಾರಿಸ್ ಬೈನು ಸೀನಿಯರ್. ಯಾರಿಗಂತ ಹೇಳಿದ್ದಾರೆ ಅಂತ ಹೇಳಿ ಆಗ್ಬೇಕು ತಾನೆ. ನಾನು ಎಂದೂ ಲೀಡರ್ ಇಲ್ಲ. ನಾನೊಬ್ಬ ಏನಾಗಿದೆ, ಒಳ್ಳೆ ಆರ್ಗನೈಸರ್, ನಮ್ಮ ಪಕ್ಷದ ಒಳ್ಳೆ ಕಾರ್ಯಕರ್ತ ಅಂತ ವೇಣುಗೋಪಾಲ್ ಕರೆದಿಲ್ಲ. ಲೀಡರ್ ಅಂತ ಕರೆದಿಲ್ಲ. ನಾನೊಬ್ಬ ಆರ್ಗನೈಸರ್. ಎಲ್ಲ ನಾನು ಹೋದ್ರೆ ಒಂದು ಜವಾಬ್ದಾರಿ ಕೊಟ್ಟರೆ ಅವ್ನು ನಿಭಾಯಿಸ್ತಾನೆ ಅಂತ ಹೇಳ್ಬಿಟ್ಟು ನನ್ನ ಕರೆದಿದ್ರು. 10 ದಿನ ಅಲ್ಲಿ ಕರೆದಿದ್ರು, 10 ದಿನ ಅಲ್ಲಿ ಕೆಲಸ ಮಾಡಿದೆ. 5ನೇ ತಾರೀಕು ದಾವಣಗೆರೆ ಮಾಡಬೇಕಂತೂ ದಾವಣಗೆರೆ ಮಾಡಿದ್ದೀನಿ, 6-7 ಬಾಗಲಕೋಟೆ ಮಾಡಬೇಕಂತ ಬಾಗಲಕೋಟೆ ಮಾಡಿದ್ದೀನಿ. ನನ್ನ ಪಕ್ಷ ಮೇನ್ ಪಕ್ಷ ಏನು ಜವಾಬ್ದಾರಿ ಕೊಟ್ಟ? ಯಾವುದು ಈಗ ಪಕ್ಷ ಏನು ಜವಾಬ್ದಾರಿ ಕೊಟ್ಟರು ತಗೊಂಡಿಲ್ಲ. ಯಾರು? ಇಲ್ಲ ಆ ಥರ ಇಲ್ಲ. ಅವ್ರವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಅವ್ರಿಗೂ ಗುರುಗಳಿಗೂ ನಾಳೆ ನಾನು ಕರೆಸಿ ಶುಕ್ರವಾರ ನಮಾಜ್ ಆದಮೇಲೆ ಆ ಗುರುಗಳು ಕರೆಸು ಮಾತಾಡ್ತೀನಿ. ಅದೇನಿರೋದು ನಾವು ಕೂತ್ಕೊಂಡು ಬಗೆಹರಿಸ್ಕೊಂಡು ಬಿಡುವ. ಇದೆಲ್ಲ ಸರಿ ಇಲ್ಲ ಅಂತ ನಾನು ಮಾತಾಡ್ತೀನಿ. ಆಲ್ರೆಡಿ ಮಾತಾಡಿದ್ದೀನಿ. ನಾನೇ ಮಾಡ್ಬೇಕು. ನಾನು ಆಲ್ಮೋಸ್ಟ್ ನಮ್ಮ ಎಲ್ಲ ದೊಡ್ಡ ಗುರುಗಳಿಗೆ 4-5 ಜನಕ್ಕೆ ನಾನು ಮಾತಾಡಿದ್ದೀನಿ. ಅದೇನಿದೆ ಕೂತ್ಕೊಳ್ಳೋಣ, ನಾವು ಕೂತ್ಕೊಂಡು ಬಗೆಹರಿಸ್ಕೊಳ್ಳುವ. ಇದೆಲ್ಲ ಮಾಡೋದು ಬೇಡ ಅಂತ ಹೇಳಿದ್ದೀನಿ. ನಾಳೆ ಶುಕ್ರವಾರ ಕಳೀಲಿ ನಮಾಜ್ ಆಗಲಿ ಅಂತ ಹೇಳಿದ್ದಾರೆ. ನಾಳೆ ಸಂಜೆ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿ ಅದೇನು ಸಮಸ್ಯೆ ಇದೆ ಬಗೆಹರಿಸ್ತೀವಿ. ಯಾರು ಆ ಥರ ಯಾರು ಹೇಳಿಲ್ಲ. ಅದು ನೋಡಿಲ್ಲ. ಎಲ್ಲ ಒಗ್ಗಟ್ಟಾಗಿದ್ದೀವಿ ಸರ್. ಯಾರಿಲ್ಲ ಅದು ಸೃಷ್ಟಿ ಮಾಡ್ಕೊಂಡಿದ್ದಾರೆ ಸ್ವಲ್ಪ ಜನ. ಆ ಥರ ಇಲ್ಲ, ಯಾರಿಲ್ಲ. ಎಲ್ಲ ನಾವು ಒಗ್ಗಟ್ಟಾಗಿದ್ದೀವಿ, ಒಂದಾಗಿದ್ದೀವಿ. ನಿನ್ನೆ ರಿಜ್ವಾನ್ ಸಾಯಂಕಾಲನೂ ಫೋನ್ ಮಾಡ್ದ ಇದೇ ವಿಚಾರ, ಗುಲ್ಮಾ ಇಕ್ರಮ್ ಗುರುಗಳ ವಿಚಾರಕ್ಕೆ. ರಿಜ್ವಾನ್ ಅವರು ಫೋನ್ ಮಾಡಿದರು, ಹಾರಿಸ್ ಬೈ ಫೋನ್ ಮಾಡಿದರು, ಸಲೀಂ ಅಹಮದ್ ಫೋನ್ ಮಾಡಿದರು. ಇದೆಲ್ಲ ನಾವು ಸೇರ್ಕೊಂಡು ಕೂತ್ಕೊಂಡು ಬಗೆಹರಿಸ್ಕೊಳ್ಬೇಕಾಗ್ತದೆ. ಇದು ಜಾಸ್ತಿ ಹಾಕ್ಕೊಂಡು ಹೋಗ್ತಾ ಇದೆ, ಎಲ್ಲ ಕಡೆ ಪ್ರೆಸ್ ಮೀಟ್ಗಳು ನಡೀತಾ ಇದೆ. ಇದಾಗಬಾರ್ದಂತ ನಿನ್ನೆ ರಿಜ್ವಾನು ಫೋನ್ ಮಾಡಿದ್ದಾರೆ, ಸಲೀಮು ಫೋನ್ ಮಾಡಿದ್ದಾರೆ, ಎಲ್ಲರೂ. ಈಗ ನಾಳೆ ಕೂತ್ಕೊಂಡು ನಾವೆಲ್ಲ ಸೇರೇ ಬಗೆಹರಿಸ್ಕೊಳ್ಬೇಕಾಗ್ತದೆ. ಅಸಮಾಧಾನ ಅಂತೂ ಗುರುಗಳಿಗಾಗಿರೋದು ನಿಜ. ಏನಕ್ಕಂದರೆ ದಾವಣಗೆರೆ ವಿಚಾರಲ್ಲಿ ಟಿಕೆಟ್ ಕೇಳಿದರು. ಅದು ಟಿಕೆಟ್ ನಾವು ಪಕ್ಷ ವತಿಯಿಂದ ಕೊಡೋಕ್ಕೆ ಸಾಧ್ಯ ಆಗಲ್ಲ. ಕಡೆ ಏನಕ್ಕೆ ಕೊಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಆವತ್ತಿಂದ ಪದ್ಧತಿ ಬಂದಿದೆ. ಯಾರು ಕುಟುಂಬದಲ್ಲಿ ಸಾಯ್ತಾರೆ ಆ ಕುಟುಂಬದವ್ರಿಗೆ ಕೊಡಬೇಕಂತ ಆ ಪದ್ಧತಿ ಮುಂಚೆಯಿಂದ ಬಂದಿದೆ. ಈಗ ನಮ್ಮಲ್ಲೂ ಭಾಳ ಜನ ಮುಸ್ಲಿಮಲ್ಲಿ ನಮ್ಮ UT ಖಾದರ್ ಅವ್ರ ತಂದೆ ತಿರೋಗಿದ್ರು, ಅವ್ರು ಕೊಟ್ಟಿಲ್ವ? UT ಖಾದರ್ಗೆ ಕೊಟ್ಟಿಲ್ಲ, ಬೇರೆಯವ್ರು ಕೊಟ್ರ? ಆ ಥರ ಆವತ್ತಿಂದ ಪದ್ಧತಿ ಬಂದಿದೆ. ನಮ್ಮಲ್ಲಿ ಸ್ವಲ್ಪ ಬೇಜಾರಲ್ಲಿದ್ದಾರೆ. ನಮ್ಮ ಕರ್ಸು ಕೇಳಿ ಕೊಡಬೇಕಾಗಿತ್ತಂತ ಒಂದು ಸ್ವಲ್ಪ ಬೇಜಾರಲ್ಲಿದ್ದಾರೆ. ಅವತ್ತಿಂದ ಪದ್ಧತಿ ಬಂದಿದ್ದ ಕಾರಣಕ್ಕೆ ಅಲ್ಲಿ ಕೊಡಬೇಕಾಗಿತ್ತು, ಕೊಟ್ಟಿದ್ದಾರೆ. ಜನರಲ್ ಎಲೆಕ್ಷನ್ ನೋಡುವಂತ ಹೇಳಿದಾರಿಲ್ಲ. ಟಿಕೆಟ್ ಧರ್ಮಗುರುಗಳನ್ನ ಕರೆದು ಕೇಳ್ಕೊಡ್ಬೇಕಿತ್ತು ಅಂತ ಗುರುಗಳು ಕೇಳ್ಬೇಕಂತಲ್ಲ, ಕೇಳಿದ್ರು. ಟಿಕೆಟ್ ಕೇಳಿದ್ದು ಕೊಟ್ಟಿಲ್ಲ ಅಂತ ಅಸಮಾಧಾನ ಇದೆ. ಅವತ್ತಿಂದ ಪದ್ಧತಿ ಬಂದಿದೆ. ಯಾರು ಸಾಯ್ತಾರೆ ಅವ್ರ ಕುಟುಂಬಕ್ಕೆ ಕೊಡ್ಬೇಕಂತ ನಮ್ಮ ಕಾಂಗ್ರೆಸ್ ಪಕ್ಷ ಅಂತಲ್ಲ, ಎಲ್ಲ ಪಕ್ಷದಲ್ಲೂ ಯಾರನ್ನ ಅವ್ರ ಮನೆಯಲ್ಲಿ ಸತ್ತರೆ ಆ ಕುಟುಂಬಕ್ಕೆ ಕೊಡೋದು ಆ ಪದ್ಧತಿ ಅವತ್ತಿಂದ ಬಂದಿದೆ. ನಮ್ಮಲ್ಲೂ ಆ ಪದ್ಧತಿ ಇದೆ. ಜನರಲ್ ಎಲೆಕ್ಷನ್ನಲ್ಲಿ ನೋಡುವಂಥ ಹೈಕಮಾಂಡೇ ಹೇಳಿದಾರಲ್ಲ. ಮನೆ ಸುರ್ಜೇವಾಲ ಅವರು ಹೇಳಿದ್ದಾರೆ, ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, DK ಶಿವಕುಮಾರ್ ಅವರು ಹೇಳಿದ್ದಾರೆ.
ಅವ್ರಿಗೆ ಸ್ವಲ್ಪ ಸಮಾಧಾನ ಅಸಮಾಧಾನ ಆಗಿದ್ದಾರೆ. ಸಮಾಧಾನ ನಾಳೆ ಸಾಯಂಕಾಲ ಜಬ್ಬಾರ್ ಮೇಲೆ ಆಗಿರೋ ಕ್ರಮ ಇಡೀ ಸಮುದಾಯವನ್ನ ನಿಕೃಷ್ಟವಾಗಿ ಕಾಣ್ತಾ ಇದ್ದಾರೆ. ಇಬ್ಬರ ಮೇಲೆ ಕ್ರಮ ಸಮುದಾಯದ ವಿರುದ್ಧ ಅಂತ ಹಂಗಿಲ್ಲ. ಅದು ನಾನು ಮೊನ್ನೆನೂ ಹೇಳಿದ್ದೇನೆ ಮಾಧ್ಯಮದಲ್ಲಿ. ನಾನು ಅದು ಕ್ರಮ ಆ್ಯಂಟಿ ಪಾರ್ಟಿ ಮಾಡಿದರೆ ಕ್ರಮ ತೊಗೊಳ್ಬೇಕು. ಅದಕ್ಕೆ ಪ್ರೊಸೀಜರ್ ಅಂತ ಇರ್ತದೆ. ಆ ಪ್ರೊಸೀಜರ್ ಫಾಲೋ ಮಾಡಬೇಕಂತ ನಮ್ದು ಇದು. ಏನು ನೋಟಿಸ್ ಅದೇ ತಾನೇ ಹೇಳ್ತಾರೆ. ನಾನು ನೋಟಿಸ್ ಕೊಡಬೇಕಾಗಿತ್ತು, ಅವ್ರು ರಿಪ್ಲೈ ತೊಗೊಳ್ಬೇಕಾಗಿತ್ತು. ಈ ಹಡಾವಳಿಯಲ್ಲಿ ಮಾಡೋದು ಸರಿ ಇಲ್ಲ ಅಂತ ನಾನು ಹೇಳ್ತಾ ಇದ್ದಿಲ್ಲ. ಸತೀಶ್ ಸೌಕರ್ ಹೇಳಿದ್ದಾರೆ, ನಾನು ಅದು ಹೇಳ್ತಾ ಇದ್ದೀನಿ. ಭಾಳ ಜನ ಮುಖಂಡರುಗಳು ಹೇಳಿದ್ದಾರೆ. ದಿನೇಶ್ ಅವರು ಹೇಳಿದ್ದಾರೆ, ನಮ್ಮ ರಾಜಣ್ಣ ಅವರು ಹೇಳಿದ್ದಾರೆ, ಭಾಳ ಜನ ಮುಖಂಡರುಗಳು ಹೇಳಿದ್ದಾರೆ. ಆ ಪ್ರೊಸೀಜರ್ ಫಾಲೋ ಮಾಡಿಲ್ಲ ಅಂತ ನಮಗೆಲ್ಲ ಬೇಜಾರು. ಸರ್ ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಯಾರನ್ನ ಇಲ್ಲಿ ಒಂದು ನಿಮಿಷ, ನಾನಾದ್ರೂ ನಾನು ಆ್ಯಂಟಿ ಪಾರ್ಟಿ ಮಾಡಿದ್ರೆ ನನ್ನ ಮೇಲೂ ಕ್ರಮ ತೊಗೊಳ್ಬೇಕು. ಅಂದರೆ ಅದಕ್ಕೆ ಪ್ರೊಸೀಜರ್ ಇರ್ತದೆ. ಈಗ ಯಾರೂ ದೊಡ್ಡವನಿಲ್ಲ ಪಾರ್ಟಿದಲ್ಲಿ. ಪಾರ್ಟಿಗಿಂತ ದೊಡ್ಡವನು ಯಾವನೂ ಇಲ್ಲ. ನಾಟ್ ಇವನೇ ಜಮೀರ್ ಅಹಮದ್ ಖಾನ್ ಆಲ್ಸೋ. ಅದು ನಾನು ಮಾಡಿದ್ರು ಒಂದು ಪ್ರೊಸೀಜರ್ ಇರ್ತದೆ. ಒಂದು ನೋಟಿಸ್ ಕೊಡೋದು, ರಿಪ್ಲೈ ತಗೊಳ್ಳೋದು, ಪ್ರೊಸೀಜರ್ ಪ್ರಕಾರ ಮಾಡಬೇಕು. ಧರ್ಮಗುರುಗಳೇ ಹೇಳಿದ್ದಾರೆ, ರಾಜ್ಯದ ಮುಸ್ಲಿಂ ನಾಯಕರಿಗೆ ನಾವೇ ಹೈಕಮಾಂಡ್ ಅಂತ ಹೇಳಿದ್ದಾರೆ. ಅವ್ರು ಯಾರು ಹೇಳ್ಕೊಂಡ್ರೆ ಆಗ್ಬಿಡ್ತಾ. ಹೈಕಮಾಂಡ್ ಇಲ್ಲ. ಧರ್ಮಗುರುಗಳು ಈಗ ಗುರುಗಳೇ ನಾವು ಗುರುಗಳು ಬಿಟ್ಕೊಡೋದು ಪ್ರಶ್ನೆನೇ ಬರಲ್ಲ. ಈ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಅಂದರೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮಾನ್ಯ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರೇ ಪ್ರೆಸ್ ಮೀಟ್ ಮಾಡಿ ಕಾಂಗ್ರೆಸ್ಗೆ ಮುಸ್ಲಿಮರ ಅವಶ್ಯಕತೆ ಇದೆ, ಮುಸ್ಲಿಮರಿಗೆ ಕಾಂಗ್ರೆಸ್ ಅವಶ್ಯಕತೆ ಇಲ್ಲ ಅಂತ ಹೇಳಿ ಬಹಿರಂಗವಾಗಿ ಮಾತಾಡ್ತಾ ಇದ್ದಾರೆ. ಯಾರು ಹೇಳಿರೋದು? ಉಲ್ಮಾ ಮಂಡಳಿಯ ಎಲ್ಲಾ ಸದಸ್ಯರು. ಈಗ ಆ ಪ್ರಶ್ನೆ ಯಾರು ಕೇಳಬೇಕು ನೀವು? ಇಲ್ಲ ಅವರು ಆಯ್ತು, ಅವ್ರನ್ನ ಕೇಳ್ಬೇಕು ತಾನೆ ಪ್ರಶ್ನೆ. ಆ ಪ್ರಶ್ನೆ ಈಗ ಗುರುಗಳು ಪ್ರಶ್ನೆ ಗುರುಗಳಿಗೆ ಕೇಳಬೇಕು. ನನ್ನ ಪ್ರಶ್ನೆ ನನ್ ಕೇಳ್ಬೇಕು ನೀವು. ನಾನು ಅವ್ರು ಏನಾರು ಹೇಳ್ಕೊಳ್ಳಿ ಸರ್. ನಾನು ಲೀಡರ್ ಆಗಿ ಎಂದೂ ನಾನು ಹೇಳಿಲ್ಲ. ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತ. ನಾನೊಬ್ಬ ಜನಸೇವಕ. ಬರೇ ಮುಸ್ಲಿಂ ಸಮಾಜಕ್ಕಿಲ್ಲ, ಎಲ್ಲ ಬಡವ್ರ ಸಮಾಜ ಇದೆ, ಬಡವರು ಅವ್ರ ಪರ ನಾನು ಇರೋದು. ಇನ್ನೇನು ಅವ್ರು ಮಾತನಾಡಿರುವಂತದ್ದು ನಿಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಅವ್ರನ್ನ ಟಾರ್ಗೆಟ್ ಮಾಡಿದ್ರೆ ಸರಿ ಇರಲ್ಲ ಅನ್ನೋ ಒಂದು ಎಚ್ಚರಿಕೆ. ನನ್ನ ಟಾರ್ಗೆಟ್ ಯಾರು ಮಾಡಿದ್ದಾರೆ? ಪಕ್ಷದಲ್ಲಿ ಇಲ್ಲ ಯಾರು ನನ್ನ ಟಾರ್ಗೆಟ್ ಮಾಡಿಲ್ಲ. ನನ್ನ ಹೆಸರು ಯಾರೂ ಹೇಳಿಲ್ಲ. ನನ್ನ ಹೆಸರು ಯಾರನ್ನ ಹೇಳಿದಾರ? ಹೇಳ್ಬೇಕು ತಾನೆ. ಇಂಥವ್ರು ಹಿಂಗಂತ ಹೆಸರು ಹೇಳ್ಬೇಕು ತಾನೆ. ಯಾರು ಹೇಳಿದ್ದಾರೆ? ಇಂಡೈರೆಕ್ಟ್ ಹೇಳಿದ್ದಾರೆ. ಯಾರಂತ ನೀವು ಅರ್ಥ ಮಾಡ್ಕೊಳ್ತೀರಾ? ಈಗ ನಾನು ಒಬ್ಬನೇನ ಇರೋದು ಕಾಂಗ್ರೆಸ್ಸಲ್ಲಿ ಅಲ್ಪಸಂಖ್ಯಾತ ಲೀಡರ್. ನಾನು ಒಬ್ಬನೇನಾ? ಭಾಳ ಜನ ಇದ್ದಾರೆ. 10 ಜನ MLA ಗಳು ಇದ್ದೀವಿ, 100 ಜನ ಲೀಡರ್ಸ್ಗಳು ಇದ್ದಾರೆ. ಇಂಥವ್ರಂತ ಹೇಳ್ಬೇಕು ತಾನೆ. ನೀ ಹೆಂಗೆ ಹೇಳ್ತಿರೋದು? ನಾನು ಕೇಳೋದು ನಿಮ್ಮನ್ನ ಹೆಂಗೆ ಕೇಳ್ತೀರಾ ಅಂತ. ಹೆಂಗೆ ಕೇಳ್ತೀರಂತ. ಈಗ ಅವರು ನಾನು 10 ಜನ ನಾವು MLA ಇದ್ದೀವಿ, 2 ಮಂತ್ರಿ ಇದ್ದೀವಿ, ಸ್ಪೀಕರ್ UT ಖಾದರ್ ಅವರು ಇದ್ದಾರೆ, ಚೀಫ್ ವಿಪ್ ಸಲೀಂ ಅಹಮದ್ ಇದ್ದಾರೆ, CM ಪೊಲಿಟಿಕಲ್ ಸೆಕ್ರೆಟರಿ ನಸೀರ್ ಅಹಮದ್ ಅವ್ರು ವಜಾ ಮಾಡೋದು ಅದು ಬಿಡಿ. ಎಲ್ಲ ನಾವು ಇದ್ಕೊಂಡು ಯಾರು ಕೈಲಿದ್ದಾರೆ? ಈಗ ಎಲ್ಲರೂ ಸೀನಿಯರ್ಸೇ. ಈಗ ತನ್ವೀರ್ ಸೇಠು ಸೀನಿಯರ್, ಹಾರಿಸ್ ಬೈನು ಸೀನಿಯರ್. ಯಾರಿಗಂತ ಹೇಳಿದ್ದಾರೆ ಅಂತ ಹೇಳಿ ಆಗ್ಬೇಕು ತಾನೆ. ಯಾವುದೇ ಒಂದು ಸಮುದಾಯಕ್ಕೆ ಒಬ್ಬ ಲೀಡರ್ ಇರ್ತಾರೆ ಸರ್. ಆ ಸಮುದಾಯದಲ್ಲಿ ನಾನು ಎಂದೂ ಲೀಡರ್ ಇಲ್ಲ. ಕೇರಳಕ್ಕೆ ಕರೆದಿದ್ದು ಜಮೀರ್ ಅಹಮದ್ ಲೀಡರ್ ನಾನೊಬ್ಬ ಏನಾಗಿದೆ, ಒಳ್ಳೆ ಆರ್ಗನೈಸರ್, ನಮ್ಮ ಪಕ್ಷದ ಒಳ್ಳೆ ಕಾರ್ಯಕರ್ತ ಅಂತ ವೇಣುಗೋಪಾಲ್ ಕರೆದಿಲ್ಲ. ಲೀಡರ್ ಅಂತ ಕರೆದಿಲ್ಲ. ನಾನೊಬ್ಬ ಆರ್ಗನೈಸರ್. ಎಲ್ಲ ನಾನು ಹೋದ್ರೆ ಒಂದು ಜವಾಬ್ದಾರಿ ಕೊಟ್ಟರೆ ಅವ್ನು ನಿಭಾಯಿಸ್ತಾನೆ ಅಂತ ಹೇಳ್ಬಿಟ್ಟು ನನ್ನ ಕರೆದಿದ್ರು. 10 ದಿನ ಅಲ್ಲಿ ಕರೆದಿದ್ರು. 10 ದಿನ ಅಲ್ಲಿ ಕೆಲಸ ಮಾಡಿದೆ. 5ನೇ ತಾರೀಕು ದಾವಣಗೆರೆ ಮಾಡಬೇಕಂತೂ ದಾವಣಗೆರೆ ಮಾಡಿದ್ದೀನಿ. 6-7 ಬಾಗಲಕೋಟೆ ಮಾಡಬೇಕಂತ ಬಾಗಲಕೋಟೆ ಮಾಡಿದ್ದೀನಿ. ನನ್ನ ಪಕ್ಷ ಮೇನ್ ಪಕ್ಷ ಏನು ಜವಾಬ್ದಾರಿ ಕೊಟ್ಟ? ಯಾವುದು ಈಗ ಪಕ್ಷ ಏನು ಜವಾಬ್ದಾರಿ ಕೊಟ್ಟರು ತಗೊಂಡಿಲ್ಲ. ಕಾಂಗ್ರೆಸ್ಗೆ ಥ್ರೆಟ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಯಾರು? ಸಂಸ್ಥೆಗಳು, ಧರ್ಮಗುರುಗಳು. ಇಲ್ಲ ಆ ಥರ ಇಲ್ಲ. ಅವ್ರವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಅವ್ರಿಗೂ ಗುರುಗಳಿಗೂ ನಾಳೆ ನಾನು ಕರೆಸಿ ಶುಕ್ರವಾರ ನಮಾಜ್ ಆದಮೇಲೆ ಆ ಗುರುಗಳು ಕರೆಸು ಮಾತಾಡ್ತೀನಿ. ಅದೇನಿರೋದು ನಾವು ಕೂತ್ಕೊಂಡು ಬಗೆಹರಿಸ್ಕೊಂಡು ಬಿಡುವ. ಇದೆಲ್ಲ ಸರಿ ಇಲ್ಲ ಅಂತ ನಾನು ಮಾತಾಡ್ತೀನಿ. ಆಲ್ರೆಡಿ ಮಾತಾಡಿದ್ದೀನಿ. ನಾನೇ ಮಾಡ್ಬೇಕು. ನಾನು ಆಲ್ಮೋಸ್ಟ್ ನಮ್ಮ ಎಲ್ಲ ದೊಡ್ಡ ಗುರುಗಳಿಗೆ 4-5 ಜನಕ್ಕೆ ನಾನು ಮಾತಾಡಿದ್ದೀನಿ. ಅದೇನಿದೆ ಕೂತ್ಕೊಂಡು ಬಗೆಹರಿಸ್ಕೊಳ್ವಾ. ಇದೆಲ್ಲ ಮಾಡೋದು ಬೇಡ ಅಂತ ಹೇಳಿದ್ದೀನಿ. ನಾಳೆ ಶುಕ್ರವಾರ ಕಳೀಲಿ ನಮಾಜ್ ಆಗಲಿ ಅಂತ ಹೇಳಿದ್ದಾರೆ. ನಾಳೆ ಸಂಜೆ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿ ಅದೇನು ಸಮಸ್ಯೆ ಇದೆ ಬಗೆಹರಿಸ್ತೀವಿ. ಯಾರು ಆ ಥರ ಯಾರು ಹೇಳಿಲ್ಲ. ಅದು ನೋಡಿಲ್ಲ. ಎಲ್ಲ ಒಗ್ಗಟ್ಟಾಗಿದ್ದೀವಿ ಸರ್. ಯಾರಿಲ್ಲ ಅದು ಸೃಷ್ಟಿ ಮಾಡ್ಕೊಂಡಿದ್ದಾರೆ ಸ್ವಲ್ಪ ಜನ. ಆ ಥರ ಇಲ್ಲ, ಯಾರಿಲ್ಲ. ಎಲ್ಲ ನಾವು ಒಗ್ಗಟ್ಟಾಗಿದ್ದೀವಿ, ಒಂದಾಗಿದ್ದೀವಿ. ನಿನ್ನೆ ರಿಜ್ವಾನ್ ಸಾಯಂಕಾಲನೂ ಫೋನ್ ಮಾಡ್ದ ಇದೇ ವಿಚಾರ. ಉಲ್ಮಾ ಇಕ್ರಾಮ್ ಗುರುಗಳ ವಿಚಾರಕ್ಕೆ ರಿಜ್ವಾನ್ ಅವರು ಫೋನ್ ಮಾಡಿದರು, ಹಾರಿಸ್ ಬೈ ಫೋನ್ ಮಾಡಿದರು, ಸಲೀಂ ಅಹಮದ್ ಫೋನ್ ಮಾಡಿದರು.
ಇದೆಲ್ಲ ನಾವು ಸೇರ್ಕೊಂಡು ಕೂತ್ಕೊಂಡು ಬಗೆಹರಿಸ್ಕೊಳ್ಬೇಕಾಗ್ತದೆ. ಇದು ಜಾಸ್ತಿ ಹಾಕ್ಕೊಂಡು ಹೋಗ್ತಾ ಇದೆ, ಎಲ್ಲ ಕಡೆ ಪ್ರೆಸ್ ಮೀಟ್ಗಳು ನಡೀತಾ ಇದೆ. ಇದಾಗಬಾರ್ದು ಅಂತ ನಿನ್ನೆ ರಿಜ್ವಾನು ಫೋನ್ ಮಾಡಿದ್ದಾರೆ, ಸಲೀಮು ಫೋನ್ ಮಾಡಿದ್ದಾರೆ, ಎಲ್ಲರೂ. ಈಗ ನಾಳೆ ಕೂತ್ಕೊಂಡು ನಾವೆಲ್ಲ ಸೇರೇ ಬಗೆಹರಿಸ್ಕೊಳ್ಬೇಕಾಗ್ತದೆ. ಅಸಮಾಧಾನ ಅಂತೂ ಗುರುಗಳಿಗಾಗಿರೋದು ನಿಜ. ಏನಕ್ಕಂದರೆ ದಾವಣಗೆರೆ ವಿಚಾರಲ್ಲಿ ಟಿಕೆಟ್ ಕೇಳಿದರು, ಅದು ಟಿಕೆಟ್ ನಾವು ಪಕ್ಷ ವತಿಯಿಂದ ಕೊಡೋಕ್ಕೆ ಸಾಧ್ಯ ಆಗಲ್ಲ. ಕಡೆಗೆ ಏನಕ್ಕೆ ಕೊಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಆವತ್ತಿಂದ ಪದ್ಧತಿ ಬಂದಿದೆ. ಯಾರು ಕುಟುಂಬದಲ್ಲಿ ಸಾಯ್ತಾರೆ ಆ ಕುಟುಂಬದವರಿಗೆ ಕೊಡಬೇಕಂತ ಆ ಪದ್ಧತಿ ಮುಂಚೆಯಿಂದ ಬಂದಿದೆ. ಈಗ ನಮ್ಮಲ್ಲೂ ಭಾಳ ಜನ ಮುಸ್ಲಿಮಲ್ಲಿ ನಮ್ಮ ಯು ಟಿ ಖಾದರ್ ಅವ್ರ ತಂದೆ ತಿರೋಗಿದ್ರು, ಅವ್ರು ಕೊಟ್ಟಿಲ್ವ, ಯು ಟಿ ಖಾದರ್ಗೆ ಕೊಟ್ಟಿಲ್ಲ, ಬೇರೆಯವ್ರು ಕೊಟ್ರ, ಆ ಥರ ಆವತ್ತಿಂದ ಪದ್ಧತಿ ಬಂದಿದೆ. ನಮ್ಮಲ್ಲಿ ಸ್ವಲ್ಪ ಬೇಜಾರಲ್ಲಿದ್ದಾರೆ, ನಮ್ಮ ಕರ್ಸ್ ಕೇಳಿ ಕೊಡಬೇಕಾಗಿತ್ತಂತ ಒಂದು ಸ್ವಲ್ಪ ಬೇಜಾರಲ್ಲಿದ್ದಾರೆ. ಅವತ್ತಿಂದ ಪದ್ಧತಿ ಬಂದಿದ್ದ ಕಾರಣಕ್ಕೆ ಅಲ್ಲಿ ಕೊಡಬೇಕಾಗಿತ್ತು, ಕೊಟ್ಟಿದ್ದಾರೆ. ಜನರಲ್ ಎಲೆಕ್ಷನ್ ನೋಡುವಂತ ಹೇಳಿದಾರಿಲ್ಲ. ಅಂದ್ರೆ ಸರ್ ಟಿಕೆಟ್ ಧರ್ಮಗುರುಗಳನ್ನ ಕರೆದು ಕೇಳ್ಕೊಡ್ಬೇಕಿತ್ತು ಅಂತಲ್ಲ. ಗುರುಗಳು ಕೇಳಬೇಕಂತಲ್ಲ, ಕೇಳಿದ್ರು ಟಿಕೆಟ್, ಕೇಳಿದ್ದು ಕೊಟ್ಟಿಲ್ಲ ಅಂತ ಅಸಮಾಧಾನ ಇದೆ. ಅವತ್ತಿಂದ ಪದ್ಧತಿ ಬಂದಿದೆ. ಯಾರು ಸಾಯ್ತಾರೆ ಅವ್ರ ಕುಟುಂಬಕ್ಕೆ ಕೊಡ್ಬೇಕಂತ ನಮ್ಮ ಕಾಂಗ್ರೆಸ್ ಪಕ್ಷ ಅಂತಲ್ಲ, ಎಲ್ಲ ಪಕ್ಷದಲ್ಲೂ ಆ ಯಾರನ್ನ ಅವ್ರ ಮನೆಯಲ್ಲಿ ಸತ್ತರೆ ಆ ಕುಟುಂಬಕ್ಕೆ ಕೊಡೋದು ಆ ಪದ್ಧತಿ ಅವತ್ತಿಂದ ಬಂದಿದೆ. ನಮ್ಮಲ್ಲೂ ಆ ಪದ್ಧತಿ ಇದೆ. ಜನರಲ್ ಎಲೆಕ್ಷನ್ನಲ್ಲಿ ನೋಡುವಂಥ ಹೈಕಮಾಂಡೇ ಹೇಳಿದಾರಲ್ಲ, ಮನೆ ಸುರ್ಜೇವಾಲ ಅವರು ಹೇಳಿದ್ದಾರೆ, ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಅವ್ರಿಗೆ ಸ್ವಲ್ಪ ಅಸಮಾಧಾನ ಆಗಿದ್ದಾರೆ. ಸಮಾಧಾನ ನಾಳೆ ಸಾಯಂಕಾಲ ಜಬ್ಬಾರ್ ಮೇಲೆ ಆಗಿರೋ ಕ್ರಮ ಇಡೀ ಸಮುದಾಯವನ್ನ ನಿಕೃಷ್ಟವಾಗಿ ಕಾಣ್ತಾ ಇದ್ದಾರೆ. ಇಬ್ಬರ ಮೇಲೆ ಕ್ರಮ ಸಮುದಾಯದ ವಿರುದ್ಧ ಅಂತಲ್ಲ. ಹಂಗಿಲ್ಲ. ಅದು ನಾನು ಮೊನ್ನೆನೂ ಹೇಳಿದ್ದೇನೆ ಮಾಧ್ಯಮದಲ್ಲಿ. ನಾನು ಅದು ಕ್ರಮ ಆ್ಯಂಟಿ ಪಾರ್ಟಿ ಮಾಡಿದರೆ ಕ್ರಮ ತೊಗೊಳ್ಬೇಕು, ಅದಕ್ಕೆ ಪ್ರೊಸೀಜರ್ ಅಂತ ಇರ್ತದೆ. ಆ ಪ್ರೊಸೀಜರ್ ಫಾಲೋ ಮಾಡಬೇಕಂತ ನಮ್ದಿದು. ಏನು ನೋಟಿಸ್, ಅದೇ ತಾನೇ ಹೇಳ್ತಾರೆ. ನಾನು ನೋಟಿಸ್ ಕೊಡಬೇಕಾಗಿತ್ತು, ಅವ್ರು ರಿಪ್ಲೈ ತೊಗೊಳ್ಬೇಕಾಗಿತ್ತು. ಈ ಹಡಾವಳಿಯಲ್ಲಿ ಮಾಡೋದು ಸರಿ ಇಲ್ಲ ಅಂತ ನಾನು ಹೇಳ್ತಾ ಇದ್ದಿಲ್ಲ. ಸತೀಶ್ ಸೌಕರ್ ಹೇಳಿದ್ದಾರೆ, ನಾನು ಅದು ಹೇಳ್ತಾ ಇದ್ದೀನಿ. ಭಾಳ ಜನ ಮುಖಂಡರುಗಳು ಹೇಳಿದ್ದಾರೆ, ದಿನೇಶ್ ಅವರು ಹೇಳಿದ್ದಾರೆ, ನಮ್ಮ ರಾಜಣ್ಣ ಅವರು ಹೇಳಿದ್ದಾರೆ, ಭಾಳ ಜನ ಮುಖಂಡರುಗಳು ಹೇಳಿದ್ದಾರೆ. ಆ ಪ್ರೊಸೀಜರ್ ಫಾಲೋ ಮಾಡಿಲ್ಲ ಅಂತ ನಮಗೆಲ್ಲ ಬೇಜಾರು. ಸರ್ ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಯಾರನ್ನ ಇಲ್ಲಿ ಒಂದು ನಿಮಿಷ, ನಾನಾದ್ರೂ ನಾನು ಆ್ಯಂಟಿ ಪಾರ್ಟಿ ಮಾಡಿದ್ರೆ ನನ್ನ ಮೇಲೂ ಕ್ರಮ ತೊಗೊಳ್ಬೇಕು. ಅಂದರೆ ಅದಕ್ಕೆ ಪ್ರೊಸೀಜರ್ ಇರ್ತದೆ. ಈಗ ಯಾರೂ ದೊಡ್ಡವನಿಲ್ಲ ಪಾರ್ಟಿದಲ್ಲಿ, ಪಾರ್ಟಿಗಿಂತ ದೊಡ್ಡವನು ಯಾವನೂ ಇಲ್ಲ. ನಾಟ್ ಇವನೇ ಜಮೀರ್ ಅಹಮದ್ ಖಾನ್ ಆಲ್ಸೋ. ಅದು ನಾನು ಮಾಡಿದ್ರು ಒಂದು ಪ್ರೊಸೀಜರ್ ಇರ್ತದೆ, ಒಂದು ನೋಟಿಸ್ ಕೊಡೋದು, ರಿಪ್ಲೈ ತಗೊಳ್ಳೋದು, ಪ್ರೊಸೀಜರ್ ಪ್ರಕಾರ ಮಾಡಬೇಕು. ಧರ್ಮಗುರುಗಳೇ ಹೇಳಿದ್ದಾರೆ, ರಾಜ್ಯದ ಮುಸ್ಲಿಂ ನಾಯಕರಿಗೆ ನಾವೇ ಹೈಕಮಾಂಡ್ ಅಂತ ಹೇಳಿದ್ದಾರೆ. ಅವ್ರು ಯಾರು ಹೇಳ್ಕೊಂಡ್ರೆ ಆಗ್ಬಿಡ್ತಾರೆ. ಹೈಕಮಾಂಡ್ ಈಗ ಗುರುಗಳೇ. ನಾವು ಗುರುಗಳು ಬಿಟ್ಕೊಡೋದು ಪ್ರಶ್ನೆನೇ ಬರಲ್ಲ. ಈ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಅಂದರೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮಾನ್ಯ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರೇ.